ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ನಾನಿವಾಗ ಲೈವಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿನ ಇವಾಗ 330ಗೆ ಎಂಟ್ರಿನ ತಗೊತೇನೆ. ನಾನು ಏನಕ್ಕೆ ಅಂತ ಹೇಳ್ತೇನೆ, ಓಕೆನಾ. 330ಗೆ ಎಂಟ್ರಿ ಪಾಯಿಂಟ್, ಆ ಪಾಯಿಂಟಲ್ಲಿದೆ. ಈ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಈ ಪಾಯಿಂಟಲ್ಲಿದೆ, ಓಕೆನಾ. ಸ್ಟಾಪ್ ಲಾಸ್ ಪಾಯಿಂಟ್ ಬಂದು ಈ ಪಾಯಿಂಟಲ್ಲಿರುತ್ತೆ, 314. ಇವಾಗಲೂ ಕೂಡ ಒಳ್ಳೆ ಎಂಟ್ರಿ, ಓಕೆನಾ. 314 ಸ್ಟಾಪ್ ಲಾಸ್, ಆಲ್ರೆಡಿ ಎಂಟ್ರಿ ಈ ಪಾಯಿಂಟ್, ಓಕೆನಾ. ಎಂಟ್ರಿ ಈ ಪಾಯಿಂಟಲ್ಲಿದೆ. ಬ್ಯಾಂಕ್ ನಿಫ್ಟಿ ವೆರಿ ಸಿಂಪಲ್ ಬಂಧುಗಳೇ, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಏನು ಮೂವ್ ಆಗಿದೆ, ಇದು ನಾಟ್ ರಿಯಲ್ ಬೈಯಿಂಗ್ ಆಕ್ಟಿವಿಟಿ. ಇದು ಯಾವುದೇ ಕಾರಣಕ್ಕೂ ರಿಯಲ್ ಬೈಯಿಂಗ್ ಆಕ್ಟಿವಿಟಿ ಅಲ್ಲ, ನಿಜವಾದ ಬೈಯಿಂಗ್ ಆಕ್ಟಿವಿಟಿ ಅಲ್ಲ. ನಿಜವಾದ ಬೈಯಿಂಗ್ ಆಕ್ಟಿವಿಟಿ ಆಗದೆ ಇರೋದ್ರಿಂದ ಇದು ಏನಾಗುತ್ತೆ, ನಮಗೆ ಫೇಕ್ ಬೈಯಿಂಗ್ ಅಂತ ಕರಿತೀವಿ, ಓಕೆನಾ. ಫೇಕ್ ಬೈಯಿಂಗ್ ಹೆಂಗಾಗಿದೆ ಅಂತ ನೀವು ನೋಡಬೇಕಂದ್ರೆ ನೋಡಿ, ಇಲ್ಲಿ ಫೇಕ್ ಬೈಯಿಂಗ್ ಹೆಂಗಾಗಿದೆ ಅಂತ ನೋಡಬೇಕಂದ್ರೆ ನೀವು ಆರ್ಡರ್ ಫ್ಲೋನಲ್ಲಿ ಹೋಗಿ ನೋಡ್ಬೇಕು. ನೀವು ನೋಡಿ, ಇಲ್ಲಿಂದ ನೋಡಿ, ಕ್ಯಾಂಡಲ್ಗಳೆಲ್ಲ ಮೂವ್ ಆಗಿದೆಯಲ್ಲ ನೋಡಿ. ಇಲ್ಲಿ ಗಮನಿಸಿ, ಏನಾದ್ರೂ ಕ್ಲಾರಿಟಿ ಇದೆಯಾ? ಏನಾದರೂ ಕ್ಲಾರಿಟಿ ಇದೆಯಾ? ಇಲ್ಲಿ ಬೈಯಿಂಗ್ ಆಯಿತು, ಬೈಯಿಂಗ್ ಆದ್ರೂ ಕೂಡ ಪ್ರೈಸ್ ಮೇಲಕ್ಕೆ ಹೋಗಿಲ್ಲ. ನೋಡಿ, ಇಲ್ಲಿ ಒಳ್ಳೆ ಕ್ಯಾಂಡಲ್, ಬಟ್ ಆದರೆ ಡೆಲ್ಟಾ ನೋಡಿ, ಒಳ್ಳೆ ಡೆಲ್ಟಾ ಅಲ್ಲ. ನೋಡಿ, ಇಲ್ಲಿ ಕ್ಲೀನಾಗಿ ಟಾಪಿಂದ ಸೆಲ್ಲರ್ಸು ಕುಂತ್ಕೊತಾ ಇದ್ದಾರೆ, ಓಕೆನಾ. ಕುಂತ್ಕೊತಾ ಇದ್ದಾರೆ. ಆಮೇಲೆ ಎಲ್ಲರೂ ಏನು ಅನ್ಕೊಂತೀರಿ, ಇದನ್ನು ಕೂಡ ಒಳ್ಳೆ ಹ್ಯಾಮರ್ ಹೊಡೆದು ಬಿಟ್ಟಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ಇದು ಒಳ್ಳೆ ಹ್ಯಾಮರ್ ಅಲ್ಲ. ಇದನ್ನು ಮಾರ್ಕೆಟ್ ರಿವಿಸಿಟ್ ಮಾಡುತ್ತೆ. ಆ ಒಂದು ರೀಸನ್ನಿಂದ ಫೇಕ್ ಬೈಯಿಂಗ್ ಆಗಿದೆ ಮಾರ್ಕೆಟಲ್ಲಿ. ಫೇಕ್ ಬೈಯಿಂಗ್ ಆಗಿರೋದ್ರಿಂದ ಈ ಒಂದು ಟ್ರೇಡ್ನ ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಲ್ಲ. ಇಲ್ಲಿ 56,900 ಪಿ ಒಳ್ಳೆ ಬೈಯಿಂಗ್ ಪಾಯಿಂಟ್. ಇದು ಎಂಟ್ರಿ, ಇದು SL ಟಾರ್ಗೆಟ್ ಅಂತೂ. ಫಸ್ಟ್ ಟಾರ್ಗೆಟು ಯಾವಾಗ್ಲೂ ಇಲ್ಲಿ ಇದೇನಿದೆ, ಈ ಹೈನ ಹೊಡೆದಾಕತ್ತೆ ಮಾರ್ಕೆಟ್. ಇದನ್ನು, ಆ ಹೈ ಅಂದರೆ ಆ ವಿಕ್ ಏನಿದೆ, ಆ ವಿಕ್ಕನ್ನು ಹೊಡೆದಾಕತ್ತೆ ಮಾರ್ಕೆಟ್, ಓಕೆನಾ. ವಿಕ್ಕನ್ನು ಹೊಡೆದಾಕತ್ತೆ ಮಾರ್ಕೆಟ್. ಈ ವಿಕ್ಕನ್ನು ಅಲ್ಲಿಗೆ ಲೆಕ್ಕ ಹಾಕಿ 325ಇಂದ ನಮಗೆ 325, 330ಇಂದ ಲೆಕ್ಕ ಹಾಕಿ ಅಲ್ಲಿಗೆ ಎಷ್ಟಾಗುತ್ತೆ ಅಂತ. ಇದು ನಿಜವಾದ ಬೈಯಿಂಗೇ ವಿಕ್ಕಲ್ಲ, ಇದು ನಿಜವಾದ ಬೈಯಿಂಗೇ ಅಲ್ಲ ಅಂದಮೇಲೆ ಈ ಬೈಯಿಂಗ್ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ನಾವು? ಅದನ್ನು ಹೊಡಿಲೇಬೇಕು ಮಾರ್ಕೆಟ್, ಕರೆಕ್ಟಾ? ಸಿಂಪಲ್ಲ. ಆಮೇಲೆ ನಿಮ್ಮ ಹತ್ರ ಒಂದು ಒಳ್ಳೆ ಸ್ಟ್ರಾಟಜಿ ಇರಬೇಕಾಗುತ್ತೆ. ಸ್ಟ್ರಾಟಜಿನ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ, ಸುಮ್ಮನೆ ಮಾಡೋದಕ್ಕಾಗಲ್ಲ. ಸ್ಟ್ರಾಟಜಿನ ಇಟ್ಕೊಂಡು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ 350 to 353 ಓಡ್ತಾ ಇದೆ ನೋಡಿ. 355, 360, ಓಕೆನಾ. 360, 325, 330ಇಂದ ಮಾರ್ಕೆಟ್ 360 to 365 ಓಡ್ತಾ ಇದೆ ಬಂಧುಗಳೇ. ಜಸ್ಟ್ 330ಇಂದ 314ಗೆ ಎಷ್ಟು ಪಾಯಿಂಟ್ಸ್ SL ಇರುತ್ತೆ ನೋಡ್ಕೊಳ್ಳಿ, ಓಕೆನಾ. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್, ವೆರಿ ಸಿಂಪಲ್, ಕಾಂಪ್ಲಿಕೇಟೆಡೇ ಇಲ್ಲ. 56,900, ಓಕೆನಾ. ಆಲ್ಮೋಸ್ಟ್ ನಮಗೆ 16 ಪಾಯಿಂಟ್ SL ಇತ್ತು. 375, ಓಕೆನಾ. ನಮ್ಮದು ಫಸ್ಟ್ ಟಾರ್ಗೆಟ್ ಈ ಪಾಯಿಂಟು. ಆಲ್ಮೋಸ್ಟ್ ಇಲ್ಲೇನು ಮಾಡ್ತೀನಿ ಅಂದರೆ ನಾನು 365 ಇದೆಯಲ್ಲ, 370ಗೆ ಬಂದರೆ 50%ನ ಬುಕ್ ಮಾಡ್ತೀನಿ. 50%ನ ಬುಕ್ ಮಾಡ್ತೀನಿ. 367 ಇದೆ, ಓಕೆ. 370ಗೆ 50% ಬುಕ್ ಮಾಡಿದ್ದೀನಿ. ಇನ್ನು 50% ಇದೆ. ಇಲ್ಲಿಗೆ ಬಂತಂದರೆ ಉಳಿದಿದ್ದೆಲ್ಲನೂ ಕ್ಲೋಸ್ ಮಾಡ್ತೇನೆ. 372 ಇದೆ. ವೆರಿ ಸಿಂಪಲ್ಲ ನೋಡಿ, ಕಾಂಪ್ಲಿಕೇಟೆಡೇ ಇಲ್ಲ.
40 ಪಾಯಿಂಟ್ ಈಸಿಯಾಗಿ 40 ಪಾಯಿಂಟ್ ಕರೆಕ್ಟಾ? ಎಷ್ಟಿತ್ತು ಪಾಯಿಂಟ್ ಎಸ್ ಎಲ್ ನಮಗೆ 330ಇಂದ 16 ಪಾಯಿಂಟ್ ಎಸ್ ಎಲ್, ಜಸ್ಟ್ 16 ಪಾಯಿಂಟ್ ಎಸ್ ಎಲ್ ಇರುತ್ತೆ ನಮಗೆ. ಓಕೆನಾ, ಆಲ್ರೆಡಿ 40 ಪಾಯಿಂಟ್ನ ಬುಕ್ ಮಾಡಿದ್ದೀವಿ ಈ ಒಂದು ಸ್ಟ್ರಾಟಜಿನಲ್ಲಿ. ಅಲ್ಲಿಗೆ 40 ಡಿವೈಡೆಡ್ ಬೈ 16 ಮಾಡಿ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಿಯರ್ ಟು ದಿ 3 1:3 1:3 ನಿಯರ್ ಟು ದಿ 1:3 371 377 ನೋಡಿ, 378 370 382 385 ನೋಡಿ, 390 392 393. ವೆರಿ ಸಿಂಪಲ್ ಅಲ್ವಾ? ನೋ ಕಾಂಪ್ಲಿಕೇಟೆಡ್ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಇದನ್ನು ನಮ್ಮ ಕನ್ನಡಿಗರು ಅರ್ಥ ಮಾಡ್ಕೊಬೇಕಾಗತ್ತೆ. ಅರ್ಥ ಮಾಡಿಕೊಂಡು ಟ್ರೇಡ್ನ ಮಾಡಬೇಕಾಗತ್ತೆ. ಬರುತ್ತೆ, ವೆಯ್ಟ್ ಮಾಡಿ. ಈ ಟಾರ್ಗೆಟ್ಗೆ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಈ ಟಾರ್ಗೆಟ್ಗೆ ಬಂದೇ ಬರುತ್ತೆ, ವೆಯ್ಟ್ ಮಾಡಿ. ಆ ಟಾರ್ಗೆಟ್ ಪಾಯಿಂಟ್ ಯಾವುದಪ್ಪ? ಆ ಥರನೂ ಬೀಳೋ 395 ಅಂದ್ಕೊಳ್ಳಿ. 395 393 ಹತ್ರ ಹೋಗಿದೆ, ಬಂತು ನೋಡಿ. ವಾವ್, ಬಂದೇ ಬಿಡ್ತು ನೋಡಿ. ಓಕೆನಾ, ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ. ಕಾಂಪ್ಲಿಕೇಟೆಡ್ ಇರೋದಿಲ್ಲ, ವೆರಿ ಸಿಂಪಲ್ ಆಗಿರುತ್ತೆ. ಇದನ್ನು ನಮ್ಮ ಕನ್ನಡಿಗರು ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಹೆಂಗೆ ಬೇಕಂಗೆ ಬೈ ಮಾಡೋದು, ಸೆಲ್ ಮಾಡೋದು ಖಂಡಿತ ತಪ್ಪಾಗತ್ತೆ. ಇದನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಓಕೆನಾ, ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಒಂದು ಟ್ರೇಡಿಂಗ್ ಟೆಕ್ನಿಕ್, ಒಂದು ಸಾಧನ ನಿಮ್ಮ ಹತ್ರ ಇದ್ದರೆ ಹೆಂಗಿರುತ್ತೆ? ಅಲ್ಟಿಮೇಟ್ ಅಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, 330 325ರಿಂದ ಓಕೆನಾ 430ಕ್ಕೆ ಹೋಗಿದೆ. 100 ಪಾಯಿಂಟ್ ಮೂವ್ ಆಗಿದೆ. ಜಸ್ಟ್ 16 ಪಾಯಿಂಟ್ ಎಸ್ ಎಲ್. ಓಕೆನಾ, 100 ಪಾಯಿಂಟ್ ಮೂವ್ ಆಗಿದೆ ಬಂಧುಗಳೇ. ಅಲ್ಲಿಗೆ 1:6 ರಿಸ್ಕ್ ರಿವಾರ್ಡ್ ಬಂಧುಗಳೇ. 1:6 ಬೆಗ್ ಪ್ಲೇಯರ್ಗಳ ಆಟ ಅಂತ ಕರಿತೀವಿ. ಇನ್ನೂ ಹೋಗುತ್ತೆ ನೋಡಿ, ಬೇಕಾದರೆ ಏನಂದೆ ಅನ್ನಿ, ಇನ್ನೂ ಹೋಗುತ್ತೆ. ಓಕೆನಾ, ಬಿಗ್ ಪ್ಲೇಯರ್ಗಳ ಆಟ ನೋಡಿ. 438 443 ನೋಡಿ ಹೋಗ್ತಾ ಇದೆ. 447 445 460ಕ್ಕೆ ಬರುತ್ತಂತ ನೋಡಿ. 460ಕ್ಕೆ ಬಿಗ್ ಪ್ಲೇಯರ್ಗಳ ಆಟ ಬಂಧುಗಳೇ. ಇದೆಲ್ಲ ಬಿಗ್ ಪ್ಲೇಯರ್ಗಳ ಆಟ, 460ಕ್ಕೆ ಬರುತ್ತೆ. ವೆಯ್ಟ್ ಮಾಡೋಣ. 460ಕ್ಕೆ ಬರುತ್ತೆ. ವೆಯ್ಟ್ ಮಾಡೋಣ. ತುಂಬ ತಾಳ್ಮೆಯಿಂದ ಇರಬೇಕಾಗುತ್ತೆ ಬಂಧುಗಳೇ, ತುಂಬ ತಾಳ್ಮೆ ಬೇಕಾಗುತ್ತೆ. ಟ್ರೇಡಿಂಗಲ್ಲಿ ಯಾವತ್ತೂ ತುಂಬ ತಾಳ್ಮೆ ಬೇಕಾಗುತ್ತೆ. ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲೆಲ್ಲಿ ಬೇಕಲ್ಲಿ ಟ್ರೇಡ್ ಮಾಡೋದು ಖಂಡಿತ ತಪ್ಪಾಗುತ್ತೆ. ಬಿಗ್ ಪ್ಲೇಯರ್ಗಳ ಆಟ ಅಂದರೆ ಇದೇನೆ. 451 455 458 458 ಬಂಧುಗಳೇ. 458 ವಾ 460 ಡನ್ ಅಂಡ್ ಡಸ್ಟೆಡ್. 460 475 ನೋಡಿ ಇಲ್ಲಿ. 476 480ಗೆ ಬರುತ್ತಾ ನೋಡೋಣ. 480ಗೆ ಅದೊಂದು ರೀಚ್ ಆಗುತ್ತಾ? ಓಕೆ, ನಾನೇನು ಮಾಡ್ತೀನಿ ಅಂದರೆ ಇವಾಗ 477 ಇದೆಯಲ್ಲ, ಇವಾಗ 475ಗೆ ಎಲ್ಲ ಪೊಸಿಷನ್ನು ಇವಾಗ ಕ್ಲೋಸ್ ಮಾಡಲಾಗಿದೆ. ನಮ್ಮ ಪೊಸಿಷನ್ನ 475 ಬ್ಯಾಲೆನ್ಸ್ 50% ಇತ್ತಲ್ಲ, ಅಷ್ಟನ್ನು ಕೂಡ ಈ ಪಾಯಿಂಟಲ್ಲಿ 475ಕ್ಕೆ ಕ್ಲೋಸ್ ಮಾಡಲಾಗಿದೆ. ಅರ್ಥ ಆಗ್ತದೆಯಾ? 475ಕ್ಕೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. 330ರಿಂದ ಪ್ರೈಸು 475ಕ್ಕೆ ಮೂವ್ ಆಯಿತು. ಎಷ್ಟು ಪಾಯಿಂಟು ಮೂವ್ ಆಯಿತು? 145 ಪಾಯಿಂಟ್ ಬಂಧುಗಳೇ. 145 ಪಾಯಿಂಟ್ ಬಂಧುಗಳೇ. ಡಿವೈಡೆಡ್ ಬೈ 16 ಮಾಡಿ. ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 1:10 ಬಂಧುಗಳೇ. 1:10 ಓಕೆನಾ, ನಿಯರ್ ಟು ದಿ 1:10. ಇನ್ನೊಂದು ಸ್ವಲ್ಪ 1:9 ಆಗುತ್ತೆ. 1:10 ರಿಸ್ಕ್ ರಿವಾರ್ಡ್ ಡನ್ ಆ್ಯಂಡ್ ಡಸ್ಟೆಡ್. ಸಿಂಪಲ್ ಆಗಿರೋ ಟೆಕ್ನಿಕ್ಕು, ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಇದಕ್ಕೆಲ್ಲಕ್ಕೂ ತಾಳ್ಮೆ ಬೇಕು. ಈ ಥರ ಒಂದು ಸ್ಟ್ರಾಟಜಿ ನಿಮ್ಮ ಹತ್ರ ಇದ್ದರೆ ಹೆಂಗಿರುತ್ತೆ? ಕರೆಕ್ಟಾ?
ಅಲ್ಟಿಮೇಟಲ್ಲ ಲೈವ್ ಮಾರ್ಕೆಟಲ್ಲಿ ಬಂಧುಗಳೇ, ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟಲ್ಲಿ ನೋಡಿ. ಅದನ್ನೇ ಹೇಳ್ತಾ ಇದೆ, ಬಿಗ್ ಪ್ಲೇಯರ್ ಇವರೆಲ್ಲ ಬೈಯರ್ಸ್ ಇದ್ದಾರೆ ಅಂದ್ಕೊಂಡು ಏನಾರು ಬೈ ಮಾಡಿತ್ತಂದರೆ ಖಂಡಿತ ನೋಡಿ ಹ್ಯಾಮರ್ ಹೊಡೆದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬೈ ಮಾಡಿದರೆ ಏನಾಗ್ತಾಯಿತ್ತು, ಅಷ್ಟೇ ಕಾಲೆತ್ಕೊಂಡ್ಬಿಡ್ತಾ ಇದ್ರು. ಅದರಿಂದ ಸಿಂಪಲ್ಲಾಗಿದೆ, ಕಾಂಪ್ಲಿಕೇಟೆಡ್ ಇರೋದಿಲ್ಲ. ನಾವು ಚಾರ್ಟನ್ನು ಟ್ರಸ್ಟ್ ಮಾಡಬೇಕಾಗುತ್ತೆ. ಈ ಥರದ್ದೊಂದು ಸ್ಟ್ರಾಟಜಿ ನಿಮ್ಮ ಹತ್ರ ಇತ್ತಂದರೆ ಬ್ಲಾಕ್ ಬಸ್ಟರ್ ಅಲ್ಲ. ಈ ಥರ ಸ್ಟ್ರಾಟಜಿ ನಿಮಗೂ ಬೇಕಂದರೆ ನಮ್ಮ ಕೋರ್ಸನ್ನು ಅಟೆಂಡ್ ಮಾಡಿ www.orderflowashok.com ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ವೆರಿ ಸಿಂಪಲ್, ಓಕೆನಾ, ವೆರಿ ಸಿಂಪಲ್ ಇದೆ. www.orderflowashok.com. ಈ ಥರ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಇನ್ಯಾವ ಥರ ವೀಡಿಯೋ ಲೈಕ್ ಮಾಡ್ತೀರಿ? ಏನು ಪೋಸ್ಟ್ ಮಾರ್ಕೆಟ್ನ ಲೈಕ್ ಮಾಡ್ತೀರಾ? ಹೊಡೀರಿ ಲೈಕು ಮತ್ತೆ, ಓಕೆನಾ. ವೆರಿ ಸಿಂಪಲ್ ಆಗಿದೆ, ಕರೆಕ್ಟಾ? ಈ ಥರ ನಾವು ಟ್ರೇಡ್ನ ಮಾಡಬೇಕಾಗತ್ತೆ, ಅನಾಲಿಸಿಸ್ನ ಮಾಡಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಈ ಥರ ಎಲ್ಲನೂ ತಿಳ್ಕೊಂಡು ಮಾಡಬೇಕಾಗತ್ತೆ. ಸುಮ್ಮನೆ ಟಾರ್ಗೆಟು ನೋಡಿ, ನಮ್ಮದು ಟಾರ್ಗೆಟ್ ಇದ್ದಿದ್ದು ಈ ಪಾಯಿಂಟು, ಈ ಪಾಯಿಂಟಲ್ಲಿ ಇಂಟ್ರೆಸ್ಟ್ನ ತೋರಿಸ್ಲಿಲ್ಲ, ಇನ್ನೂ ಬಿಟ್ವಿ, ಮೇಲ್ ಬಂತು, ಇಲ್ಲಿ ಹೊಡೆದ್ವಿ, ಅಷ್ಟೇ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಅರ್ಥ ಆಗ್ತದೆಯಲ್ಲ? ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಜೊತೆಗೆ ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದ್ರ ಜೊತೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನೋಡಿ, ಟ್ರೇಡ್ನ ಕ್ಲೋಸ್ ಮಾಡಾದ್ಮೇಲೆ ಯಾವ ಥರ ಬರ್ತಾ ಇದೆ ಪ್ರೈಸ್, ಯಾವ ಥರ ಬರ್ತಾ ಇದೆ, ಸಿಕ್ಕದಾಗಲೇ ಕ್ಲೋಸ್ ಮಾಡಬೇಕು. ರೀಸನ್ ಇದೆ ಅಲ್ಲಿಗೆ, ಅಲ್ಲಿಂದ ಪ್ರೈಸ್ ರಿಯಾಕ್ಷನ್ ಆಗೋದಕ್ಕೆ ಇಲ್ಲಿ ರೀಸನ್ ಇದೆ ಬಂಧುಗಳೇ, ರೀಸನ್ ಇದೆ. ಅರ್ಥ ಆಗ್ತದೆಯಲ್ಲ? ಇದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ, ಓಕೆನಾ.